ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲಾಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಸು ಕರು ಹಾಕಿದ ನಂತರ ಮೊದಲನೇ ಹಾಲಿನಲ್ಲಿ ಮಾಡುವಂತಹ ಗಿಣ್ಣು. ಇವತ್ತಿನ ದಿನಗಳಲ್ಲಿ ಎಷ್ಟೇ ಹೊಸ ಸಿಹಿ ತಿಂಡಿಗಳು ಬಂದರೂ ನಮ್ಮ ಸಾಂಪ್ರದಾಯಿಕ ಅಡುಗೆಗಳ ಮತ್ತು ರುಚಿ ಅದರ ನೆನಪು ಯಾವತ್ತೂ ವಿಶೇಷವಾಗಿರುತ್ತದೆ. ಅಂತಹ ಹಳೆಯ ಕಾಲದ ರುಚಿಯನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಈ ಗಿಣ್ಣು ನೋಡಲು ತುಂಬ ಸರಳವಾಗಿ ಕಾಣಿಸಿರೋ ಸರಿಯಾದ ಪ್ರಮಾಣದಲ್ಲಿ ಪದಾರ್ಥಗಳನ್ನು ಸೇರಿಸಿ ಸರಿಯಾದ ರೀತಿಯಲ್ಲಿ ಬೇಯಿಸಿದಾಗ ಮಾತ್ರ ಇದು ಮೃದುವಾದ ಸ್ಪಂಜಿನಂತೆ ಮತ್ತು ಬಾಯಲ್ಲಿಟ್ಟರೆ ಕರಗುವಷ್ಟು ರುಚಿಯಾಗಿ ಬರುತ್ತೆ. ಗಿಣ್ಣುನ ಮಾಡುವ ಸಂಪೂರ್ಣ ವಿಧಾನವನ್ನು, ಯಾವ ಪ್ರಮಾಣದಲ್ಲಿ ಪದಾರ್ಥಗಳನ್ನು ತೆಗೆದುಕೊಳ್ಬೇಕು ಮತ್ತು ಹಾಗೆ ಮಿಶ್ರಣ ಯಾವ ಥರ ಮಾಡಬೇಕು, ಅದು ಚೆನ್ನಾಗಿ ಸೆಟ್ ಆಗಲು ಯಾವ ರೀತಿ ಬೇಯಿಸಬೇಕು ಅನ್ನೋದನ್ನು ಹಂತವಾಗಿ ತೋರಿಸ್ಕೊಡ್ತೇನೆ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಸಾಂಪ್ರದಾಯಿಕ ಗಿಣ್ಣು ರೆಸಿಪಿನ ಶುರು ಮಾಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾವು 1 ಲೀಟ್ರ್ ಆಗೋವಷ್ಟು ಗಟ್ಟಿ ಹಾಲು ತೊಗೋಬೇಕು. ಈ ಗಟ್ಟಿ ಹಾಲಿಗೆ ನಾವು ಇದು ಏನು ಹಸು ಕರು ಹಾಕಿದ ನಂತರ ಗಿಣ್ಣು ಹಾಲು ಇರುತ್ತದ ಅದು ಬಂದುಬಿಟ್ಟು 200 ml ಅಷ್ಟು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಎರಡು ಹೊಂದ್ಕೊಳ್ಳೋ ಥರ ನೀಟಾಗಿ ಒಂದು ಸಲ ಈವನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬೆಲ್ಲ ಬಂದುಬಿಟ್ಟು ನೀಟಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಬಂದುಬಿಟ್ಟು 1/4 kg 250ರಿಂದ 300 ಗ್ರಾಮ್ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಸ್ವೀಟ್ ಹೆಚ್ಚು ಕಡಿಮೆ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಇದು ಬೆಲ್ಲ ಕರಗೋಷ್ಟೊತ್ತಿಗೆ ನಾವಿಲ್ಲಿ ಒಂದು ಇಡ್ಲಿ ಪಾತ್ರೆನ ಇದನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಡ್ಲಿ ಪಾತ್ರೆಗೆ ನೀರು ಹಾಕಿಬಿಟ್ಟು ಒಂದು 5 ನಿಮಿಷ ಮುಂಚೆನೇ ಅದು ನೀರು ಮತ್ತು ಎಲ್ಲ ಕಾಯೋಕ್ಕೆ ಇಟ್ಕೊಂಡ್ಬಿಡ್ಬೇಕು. ಇಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಬೆಲ್ಲ ಮತ್ತು ಹಾಲು ನೀಟಾಗಿ ಇವೆಲ್ಲ ಕರಗಿಬಿಟ್ಟು ರೆಡಿಯಾಗಿರುತ್ತೆ. ನಂತರ ಇಲ್ಲಿ ಏಲಕ್ಕಿನ ಒಂದು 10 ಏಲಕ್ಕಿನ ಬಿಡಿಸಿ ಪುಡಿ ಮಾಡಿ ಇಟ್ಕೋಬೇಕು. ಹಾಲು ಮತ್ತು ಬೆಲ್ಲ ನೀಟಾಗಿ ಹೊಂದ್ಕೋಬೇಕು. ನೀಟಾಗಿ ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಯಾವ ಪಾತ್ರೆಯಲ್ಲಿ ಬೇಯಿಸ್ಕೋತೀವಲ್ಲ ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಅಗಲಂದು ಬಾಕ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಏನು ಹಾಲು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ನಿಮಗೆ ಎಷ್ಟು ಅದು ಬಾಕ್ಸ್ ಹಿಡಿಸುತ್ತೋ ಅಷ್ಟು ಹಾಲು ಹಾಕ್ಕೊಂಬಿಟ್ಟು ರೆಡಿ ಮಾಡಿ ಅದಕ್ಕೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿನ ಹಾಕ್ಕೊಬೋದು. ನಿಮಗೆ ಶುಂಠಿ ಪುಡಿ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ. ನಾನು ಇಲ್ಲೆರಡನ್ನೂ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಶುಂಠಿ ಅಂದರೆ ಒಣ ಶುಂಠಿ ಪೌಡರ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಎರಡು ಹಾಕಿದ ನಂತರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಪೂನಲ್ಲಿ. ನೋಡಿ, ನಿಧಾನಕ್ಕೆ ಚೆಲ್ಲಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅಗಲ ಬಾಕ್ಸ್ ತೊಗೊಂಡಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಒಂದು 15 to 20 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಬಿಟ್ರೆ, ಇಲ್ಲಿ ನಾನು ನೈಟ್ ಮಾಡಿದ್ದೆ. ನೈಟ್ ಮಾಡಿಬಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು 15 to 20 ಮಿನಿಟ್ಸ್ ಬೇಯಿಸ್ಕೊಂಡ್ಬಿಟ್ಟು ಇಲ್ಲ ಅದು ನೀಟಾಗಿ ನೈಟ್ ಆದರೆ ತಣ್ಣಗಾಗೋ ತನಕ ನಮಗೆ ಟೈಮ್ ಸಿಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಫುಲ್ ಕೂಲ್ ಆದಷ್ಟು ಚೆನ್ನಾಗಿ ಅದಾಗೇ ಅದು ಸೈಡಲ್ಲೆಲ್ಲ ಎಡ್ಜಲ್ಲಿ ಬಿಟ್ಕೋತಾ ಇದೆ ನೋಡಿ. ಹೋಲ್ ನೈಟ್ ಅದು ಕೂಲಾಗಿದೆ. ಇದನ್ನು ಬೇಕಾದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ತಿಂದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಉಲ್ಟಾ ಮಾಡ್ತಾಯಿದ್ದೀನಿ ನೋಡಿ, ಯಾವ ಥರ ನೀಟಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದು ಬಾಕ್ಸ್ನ ಮೇಲ್ಗಡೆಯಿಂದ ಟ್ಯಾಪ್ ಮಾಡಿ ನಿಧಾನಕ್ಕೆ ಅದು ಏರ್ ಎಲ್ಲ ರಿಲೀಸ್ ಆಗಬೇಕು. ಅಲ್ಲಿ ತನಕ ಟ್ಯಾಪ್ ಮಾಡಿಬಿಟ್ಟು ನಿಧಾನಕ್ಕೆ ಬಾಕ್ಸ್ನ ಎತ್ತಿದ್ರೆ ನೀಟಾಗಿ ಅದು ಬಿಡುತ್ತೆ. ಒಂಚೂರೂ ಎಲ್ಲೂ ಹಾಳಾಗೋದಿಲ್ಲ. ನೋಡಿ, ಅದು ತುಪ್ಪ ಸವರಿರೋದ್ರಿಂದ ಇಷ್ಟು ನೀಟಾಗಿ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.